Very good evening to all my dear viewers. Welcome to my YouTube channel. This is Arun Girdi here. In today's class, I would like to explain the ratio analysis previous year question problem. So, following are the statement of assets and liability of Amruta Limited is given as like this. Profit and loss account is given. First heading continuing operation, they are given. In that, first revenue from operation 5 lakh. This is also called as a sales. Second, other incomes rupees 6,000 is given. So total rupees 5 lakh 6,000 is total revenue. In that, expenses they are deducted. First one is cost of material consumed 2 lakh 93,000. Employee benefit cost, that is a salary, rupees 5,000. Finance cost, that is interest paid, rupees 7,000. And other expenses 1 lakh 17,000. So total expenses is rupees 4 lakh 22,000. So in that, revenue minus expenses, so the profit is rupees 84,000. This is the question. So similarly, they are given as a working note. Sales, revenue from operation andre ಏನಂತ ಕೊಟ್ಟಾರೆ, ಸೇಲ್ಸ್ ಅಂತ ಕೊಟ್ಟಾರ, 5 lakh rupees ಅದನ್ನು ತಗೊಂಡಿವಿ. ಅದರ್ ಇನ್ಕಮ್ 3 ಕೊಟ್ಟಾರ. ಮೊದಲೇದು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟಿ 1,500 ಇದೆ, ಡಿವಿಡೆಂಡ್ ಆನ್ ಶೇರ್ 3,750 ಇದೆ, ಪ್ರಾಫಿಟ್ ಆನ್ ಸೇಲ್ ಆಫ್ ಶೇರ್ 750 ಇದೆ. ಸೊ ಟೋಟಲ್ 6,000 is other income. Cost of material consumed, first opening stock 76,250 ಇದೆ, purchase of material rupees 3,15,250 ಇದೆ. So total 3,91,500. ಅದರೊಳಗ closing stock minus ಮಾಡ್ಯಾರ 98,500. So the total cost of material consumed is 2,93,000. So note number 4, employee benefit cost, that is wages 5,000 is given. ಆಮೇಲೆ finance cost 7,000 is given. ಆಮೇಲೆ ಅದರ್ ಎಕ್ಸ್ಪೆನ್ಸಸ್, ನಂಬರ್ 1 ಕ್ಯಾರೇಜ್ 2,000, ನಂಬರ್ 2 ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ನಂಬರ್ 3 ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ನಂಬರ್ 4 ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ ಅಸೆಟ್, ನಂಬರ್ 5 ಪ್ರೊವಿಷನ್ ಫಾರ್ ಲೀಗಲ್ ಡ್ಯಾಮೇಜ್ ಆರ್ ಸೂಟ್. ಸೊ ಟೋಟಲ್ ಎಕ್ಸ್ಪೆನ್ಸಸ್ ಇಸ್ 1,17,000. ಸೊ ದಿಸ್ ಈಸ್ ಅ ಕ್ವಶನ್. ಇಲ್ಲಿ ಏನು ಕೇಳ್ಯಾರ ಅಂದ್ರೆ ಅವರು 5 ರೇಷಿಯೋ ಕೇಳ್ಯಾರ. ನಂಬರ್ 1 ಈಸ್ ಕಾಲ್ಡ್ ಆಸ್ ಅ ಗ್ರಾಸ್ ಪ್ರಾಫಿಟ್ ರೇಷಿಯೋ, ನಂಬರ್ 2 ಈಸ್ ಕಾಲ್ಡ್ ಆಸ್ ಅ ನೆಟ್ ಪ್ರಾಫಿಟ್ ರೇಷಿಯೋ, number 3 is called as a operating profit ratio, number 4 is called as a operating cost ratio, number 5 is called as a stock turnover ratio. This is also called as a inventory turnover ratio. Let us go through the answer. First we have to understand, write the calculation of ratios. Answer ಏನು ಬರೀಬೇಕ್ರಿ, ಕ್ಯಾಲ್ಕುಲೇಷನ್ ಆಫ್ ರೇಷಿಯೋಸ್ ಅಂತ ಬರೀಬೇಕು. ಅದ್ರೊಳಗೆ ಮೊದಲೇ ರೇಷಿಯೋ ಯಾವ್ದು ಕೇಳಾರವರು, ಗ್ರಾಸ್ ಪ್ರಾಫಿಟ್ ರೇಷಿಯೋ. ಸೊ ಗ್ರಾಸ್ ಪ್ರಾಫಿಟ್ ರೇಷಿಯೋಕ್ಕೆ 2 ಇನ್ಫಾರ್ಮೇಷನ್ ಬೇಕು ನಮ್ಗೆ. ಮೊದಲನೇದು ಗ್ರಾಸ್ ಪ್ರಾಫಿಟ್ ಬೇಕು, ಎರಡನೇದು ನೆಟ್ ಸೇಲ್ಸ್ ಬೇಕು. ಸೊ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಮಾಡಬೇಕು. ಆದರೆ ಇಲ್ಲಿ ಗ್ರಾಸ್ ಪ್ರಾಫಿಟ್ ಕೊಟ್ಟಿಲ್ಲ, ಅದನ್ನು ನಾವು ಕಂಡುಹಿಡ್ಕೋಬೇಕು ಮೊದಲು. ಹಾಗಾಗಿ ಫಸ್ಟ್ ಏನು ಮಾಡ್ಬೇಕ್ರಿ, ಗ್ರಾಸ್ ಪ್ರಾಫಿಟನ್ನು ಕಂಡುಹಿಡ್ಕೋಬೇಕು. ಹೌ ಟು ಫೈಂಡ್ ಔಟ್ ದ ಗ್ರಾಸ್ ಪ್ರಾಫಿಟ್? ಸೊ ದ ಗ್ರಾಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮಾಡಬೇಕು. ಸೊ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೊ ಪ್ರಾಬ್ಲಮ್ನಲ್ಲಿ ಸೇಲ್ಸ್ ಕೊಟ್ಟಾರ rupees 5 lakh. ಸೊ ನೋ ಪ್ರಾಬ್ಲಮ್. ಬಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿಲ್ಲ, ಅದನ್ನು ನಾವು ಕಂಡುಹಿಡ್ಕೋಬೇಕು. ಈಗ ನೋಡಿರಿ, ಹಾಗಾಗಿ ಫಸ್ಟ್ ಗ್ರಾಸ್ ಪ್ರಾಫಿಟ್ ಕಂಡುಹಿಡ್ಕೋಬೇಕು, ಅದು ನೇರವಾಗಿ ಕೊಟ್ಟಿಲ್ಲ. ಗ್ರಾಸ್ ಪ್ರಾಫಿಟ್ ಹೆಂಗೆ ಕಂಡುಹಿಡ್ಕೋಬೇಕು ರೀ, ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮಾಡಬೇಕು. ಸೊ ಸೇಲ್ಸ್ ಕೊಟ್ಟಾರ, ಬಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿಲ್ಲ. ಸೊ ಹಂಗಾದ್ರೆ ಏನು ಕಂಡುಹಿಡ್ಕೋಬೇಕು ರೀ, ಈಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕಂಡುಹಿಡ್ಕೋಬೇಕು. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕಂಡುಹಿಡ್ಬೇಕಾದ್ರೆ ಫಾರ್ಮುಲಾ ಇದೆ. ಏನು ಮಾಡಬೇಕು ಅಂದ್ರೆ, ಓಪನಿಂಗ್ ಸ್ಟಾಕ್ ತೊಗೋಬೇಕು ಫಸ್ಟ್, ಅದಕ್ಕೆ ಪರ್ಚೇಜಸನ್ನು ಕೂಡಿಸ್ಬೇಕು, ಪ್ಲಸ್ ಕ್ಯಾರೇಜನ್ನು ಕೂಡಿಸ್ಬೇಕು, ಪ್ಲಸ್ ವೇಜಸ್ಸನ್ನು ಕೂಡಿಸ್ಬೇಕು, ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಬೇಕು. ಸೊ ಈಗ ಪ್ರಾಬ್ಲಮ್ನಲ್ಲಿ ಅಷ್ಟೂ ಅದಾವ, ಅವ್ನು ನಾವು ತೊಗೋಬೇಕು. ಏನೇನೈತೆ ರೀ, ಓಪನಿಂಗ್ ಸ್ಟಾಕ್ 76,250 ಇದೆ ಪ್ರಾಬ್ಲಮ್ನಲ್ಲಿ, ಆಮೇಲೆ ಪರ್ಚೇಜಸ್ 3,15,250 ಇದೆ, ಕ್ಯಾರೇಜಸ್ 2,000 ಇದೆ, ವೇಜಸ್ 5,000 ಇದೆ, ಆಮೇಲೆ ಕ್ಲೋಸಿಂಗ್ ಸ್ಟಾಕ್ ಮೈನಸ್ 98,500. ಸೊ ಇಷ್ಟು ಮಾಡಿದಾಗ ನಮ್ಗೇನು ಸಿಗತ್ತೆ ರೀ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗತ್ತೆ. ಸೊ 3 lakh ಬರುತ್ತೆ. ಈಗ ನಾವು ಗ್ರಾಸ್ ಪ್ರಾಫಿಟ್ ಕಂಡುಹಿಡಿಯೋದು ಭಾಳ ಈಸಿ. ಸೊ ಸೇಲ್ಸ್ 5 lakh ತೊಗೊಂಡಿವಿ, ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 3 lakh ಮಾಡಬೇಕು. ಸೊ ವಾಟ್ ಈಸ್ ಯುವರ್ ಗ್ರಾಸ್ ಪ್ರಾಫಿಟ್? 2 lakh. ನೌ ದ ಆನ್ಸರ್ ಈಸ್ ಲೈಕ್ ದಿಸ್, ಗ್ರಾಸ್ ಪ್ರಾಫಿಟ್ ರೇಷಿಯೋ ಈಸ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಸೊ ಗ್ರಾಸ್ ಪ್ರಾಫಿಟ್ ಎಷ್ಟು ಬಂದೈತೆ ರೀ, 2 lakh ಬಂದಿದೆ. ಸೊ ಗ್ರಾಸ್ ಪ್ರಾಫಿಟ್ 2 lakh ತೊಗೋಬೇಕು, ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಎಷ್ಟು ಬಂದಿತ್ತು ರೀ ಪ್ರಾಬ್ಲಮ್ನಲ್ಲಿ, 5 lakh ಇದೆ. ಸೊ ನೆಟ್ ಸೇಲ್ಸ್ 5 lakh ಮಾಡಬೇಕು. ಸೊ 2 lakh ಡಿವೈಡೆಡ್ ಬೈ 5 lakh ಇಂಟು 100. ಸೊ ಇದು ಪರ್ಸಂಟೇಜು ಬರ್ತೈತೆ ಯಾವಾಗಲೂ, ಯಾಕಂದರೆ ಇನ್ ಟರ್ಮ್ಸ್ ಆಫ್ 100 ಅಂದ್ರೆ ಏನು ರೀ, ಪರ್ಸಂಟೇಜ್ 40%. ಸೊ ಗ್ರಾಸ್ ಪ್ರಾಫಿಟ್ ರೇಷಿಯೋ ಈಸ್ ಈಕ್ವಲ್ ಟು 40% ಬಂತು. ನೋಡಿ ಇಲ್ಲಿ ಎರಡು ನಾವು ಕಂಡುಹಿಡ್ಕೋಬೇಕು. ಮೊದಲು
ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕಂಡು ಹಿಡ್ಕೋಬೇಕು. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕಂಡು ಹಿಡ್ಕೋಬೇಕಾದ್ರೆ ಫಾರ್ಮುಲಾ ಏನ್ರಿ, ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಪ್ಲಸ್ ಕ್ಯಾರೇಜ್ ಪ್ಲಸ್ ವೇಜಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಆಮೇಲೆ ಗ್ರಾಸ್ ಪ್ರಾಫಿಟ್ ಕಂಡು ಹಿಡ್ಕೋಬೇಕು. ಗ್ರಾಸ್ ಪ್ರಾಫಿಟ್ ಫಾರ್ಮುಲಾ ಏನ್ರಿ, ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ನೌ ದ ರೇಷಿಯೋ ಈಸ್, ಗ್ರಾಸ್ ಪ್ರಾಫಿಟ್ ರೇಷಿಯೋ ಇಸ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಇದು ಫಸ್ಟ್ ರೇಷಿಯೋ ಮುಗೀತು. ಲೆಟ್ ಅಸ್ ಡಿಸ್ಕಸ್ ದ ಸೆಕೆಂಡ್ ಒನ್, ನೆಟ್ ಪ್ರಾಫಿಟ್ ರೇಷಿಯೋ. ನೆಟ್ ಪ್ರಾಫಿಟ್ ರೇಷಿಯೋಕ್ಕೆ ಎರಡು ಇನ್ಫಾರ್ಮೇಷನ್ ಬೇಕು. ಒಂದು ನೆಟ್ ಪ್ರಾಫಿಟ್ ಬೇಕು, ಇನ್ನೊಂದು ನೆಟ್ ಸೇಲ್ಸ್ ಬೇಕು. ಎರಡನ್ನು ನಾವು ಡಿವೈಡ್ ಬೈ ಮಾಡಬೇಕು. ಸೊ ನೆಟ್ ಪ್ರಾಫಿಟ್ ನೆಟ್ ಸೇಲ್ಸ್ ಎರಡೂ ಪ್ರಾಬ್ಲಮ್ನಲ್ಲಿ ಡೈರೆಕ್ಟಾಗಿ ಕೊಟ್ಟಾರೆ. ಹಾಗಾಗಿ ನೆಟ್ ಪ್ರಾಫಿಟ್ 84,000 ಈಸ್ ಟೇಕನ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ 5 lakh ಈಸ್ ಟೇಕನ್. ಸೊ 84,000 ಡಿವೈಡೆಡ್ ಬೈ 5 lakh ಇಂಟು 100. ಸೊ ದ ಪರ್ಸಂಟೇಜ್ ಈಸ್ 16.80 ಬರ್ತೈತೆ. ನೆಟ್ ಪ್ರಾಫಿಟ್ ರೇಷಿಯೋ ಈಸ್ 16.80. ನಂಬರ್ 3 ಮೂರನೇದು ಏನೈತೆ ಅಂದ್ರೆ ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ಐತಿ. ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋಕ್ಕೆ ಎರಡು ಇನ್ಫಾರ್ಮೇಷನ್ ಬೇಕು. ಒಂದು ಆಪರೇಟಿಂಗ್ ಪ್ರಾಫಿಟ್ ಬೇಕು, ಇನ್ನೊಂದು ನೆಟ್ ಸೇಲ್ಸ್ ಬೇಕು. ನೆಟ್ ಸೇಲ್ಸ್ ಅಂತೂ ಆಲ್ರೆಡಿ ಐತಿ, ಬಟ್ ನಮಗೆ ಬೇಕಾಗಿರೋದೇನ್ರಿ ಈಗ ಆಪರೇಟಿಂಗ್ ಪ್ರಾಫಿಟ್. ಸೊ ಆಪರೇಟಿಂಗ್ ಪ್ರಾಫಿಟ್ ಕಂಡು ಹಿಡ್ಕೋಬೇಕಾದ್ರೆ ಎರಡು ಇನ್ಫಾರ್ಮೇಷನ್ ಬೇಕು. ಒಂದು ಗ್ರಾಸ್ ಪ್ರಾಫಿಟ್ ಬೇಕು, ಇನ್ನೊಂದು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬೇಕು. ಗ್ರಾಸ್ ಪ್ರಾಫಿಟ್ ಕೂಡ ಆಲ್ರೆಡಿ ಕಂಡು ಹಿಡಿದೇವೆ ನಾವು ಮುಂಚೆ ಪ್ರಾಬ್ಲಮ್ನಲ್ಲಿ, ಬಟ್ ಈಗ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬೇಕು ನಮಗೀಗ. ಆಪರೇಟಿಂಗ್ ಎಕ್ಸ್ಪೆನ್ಸ್ ಕಂಡು ಹಿಡಿಬೇಕಾದ್ರೆ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ತೊಗೋಬೇಕು, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ತೊಗೋಬೇಕು, ಸೆಲ್ಲಿಂಗ್ ಎಕ್ಸ್ಪೆನ್ಸ್ ತೊಗೋಬೇಕು. ಮೂರು ಪ್ರಾಬ್ಲಮ್ನಲ್ಲಿ ಕೊಟ್ಟಾರ. ಸೊ ಫೈನಾನ್ಸ್ ಎಕ್ಸ್ಪೆನ್ಸ್ 7,000, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ 1,01,000 ಪ್ಲಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್ 12,000. ಸೊ ಎಲ್ಲ ಕೂಡಿಸಿದಾಗ 1,20,000 ಆಯಿತು. ಅಂದರೆ ಫಸ್ಟ್ ಕಂಡು ಹಿಡ್ಕೋಬೇಕಾಗಿರೋದು ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸನ್ನು. ಸೊ ನೆನಪಿಟ್ಕೋರಿ, ಆಪರೇಟಿಂಗ್ ಎಕ್ಸ್ಪೆನ್ಸ್ ಒಳಗೆ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಇರ್ಬೋದು, ಫೈನಾನ್ಸ್ ಎಕ್ಸ್ಪೆನ್ಸ್ ಇರ್ಬೋದು, ಅಥವಾ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ಇರ್ಬೋದು ಬರ್ತೈತಿ. ಈಗ ನೆಕ್ಸ್ಟ್ ಆಪರೇಟಿಂಗ್ ಪ್ರಾಫಿಟ್ಗೆ ಏನು ಬೇಕು ರೀ, ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಗ್ರಾಸ್ ಪ್ರಾಫಿಟ್ ಮೈನಸ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಬೇಕು. ಸೊ ಗ್ರಾಸ್ ಪ್ರಾಫಿಟ್ 2 lakh ಕೊಟ್ಟಾರ ಪ್ರಾಬ್ಲಮ್ನಲ್ಲಿ. ಸೊ ಆಪರೇಟಿಂಗ್ ಎಕ್ಸ್ಪೆನ್ಸ್ ಎಷ್ಟು ಬಂದಿದೆ ರೀ ನಮ್ಮದು, 1,20,000. ಸೊ ವಾಟ್ ಈಸ್ ಯುವರ್ ಆಪರೇಟಿಂಗ್ ಪ್ರಾಫಿಟ್, 80,000. ಸೊ ಈಗ ಆಪರೇಟಿಂಗ್ ಪ್ರಾಫಿಟ್ ಬಂತು. ನೌ ವಿ ಹ್ಯಾವ್ ಟು ಅಪ್ಲೈ ದ ಫಾರ್ಮುಲಾ. ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ಇಸ್ ಈಕ್ವಲ್ ಟು ಆಪರೇಟಿಂಗ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಸೊ 80,000 divided by 5 lakh into 100. So the answer is 16%. So this is what operating profit ratio. ಇಲ್ಲಿ ನಿಮಗೆ ಮುಖ್ಯವಾಗಿ ಬೇಕಾಗಿರೋದು ಎರಡು ಇನ್ಫಾರ್ಮೇಷನ್ನ, ಒಂದು ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಇನ್ನೊಂದು ಗ್ರಾಸ್ ಪ್ರಾಫಿಟ್ ಅಂತ ನಾವಲ್ಲಿ ಹೇಳ್ತೀವಿ. ಇವು ಎರಡೇ ಇಂಪಾರ್ಟೆಂಟ್. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತೂ ಆಲ್ರೆಡಿ ಬರ್ತೈತಿ, ಫೈನಾನ್ಸ್ ಎಕ್ಸ್ಪೆನ್ಸ್, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಕೂಡಿಸಿದಾಗ ಸೊ ಗ್ರಾಸ್ ಪ್ರಾಫಿಟ್ ಪ್ರಾಬ್ಲಮ್ನಲ್ಲಿ ಇರ್ತೈತಿ. ಹಾಗಾಗಿ ಗ್ರಾಸ್ ಪ್ರಾಫಿಟ್ ಮೈನಸ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಮಾಡಿದಾಗ ಆಪರೇಟಿಂಗ್ ಪ್ರಾಫಿಟ್ ಸಿಗುತ್ತೆ. ಸೊ ಆಪರೇಟಿಂಗ್ ಪ್ರಾಫಿಟ್ ಡಿವೈಡ್ ಬೈ ನೆಟ್ ಸೇಲ್ಸ್ ಮಾಡಿದ್ರೆ ನಮ್ಗೆ ರೇಷಿಯೋ ಸಿಗ್ತೈತಿ. ಸೊ ದಿಸ್ ಈಸ್ ಅ ಥರ್ಡ್ ರೇಷಿಯೋ. ನಾವು ಲೆಟ್ ಅಸ್ ಡಿಸ್ಕಸ್ ದ ಫೋರ್ತ್ ರೇಷಿಯೋ. ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಇಸ್ ಗಿವನ್. ಸೊ ಆಪರೇಟಿಂಗ್ ಕಾಸ್ಟ್ ರೇಷಿಯೋಕ್ಕೆ ಎರಡು ಇನ್ಫಾರ್ಮೇಷನ್ ಬೇಕು. ಒಂದು ಆಪರೇಟಿಂಗ್ ಕಾಸ್ಟ್ ಬೇಕು, ಇನ್ನೊಂದು ನೆಟ್ ಸೇಲ್ಸ್ ಬೇಕು. ನೆಟ್ ಸೇಲ್ಸ್ ಆಲ್ರೆಡಿ ಐತೆ. ಸೊ ಆಪರೇಟಿಂಗ್ ಕಾಸ್ಟ್ ಕಂಡು ಹಿಡ್ಕೋಬೇಕು. ಆಪರೇಟಿಂಗ್ ಕಾಸ್ಟ್ ಕಂಡು ಹಿಡ್ಕೋಬೇಕಾದ್ರೆ ಫಾರ್ಮುಲಾ ಏನು ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ expenses ತೊಗೋಬೇಕು. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಸ್ ಗಿವನ್ ಆಸ್ ಅ 3 lakh rupees ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಈಸ್ ಗಿವನ್ ಆಸ್ ಅ 1,20,000. ಸೊ ವಾಟ್ ಈಸ್ ಯುವರ್ ಆಪರೇಟಿಂಗ್ ಕಾಸ್ಟ್, 4,20,000. ದೆನ್ ಯುವರ್ ಫಾರ್ಮುಲಾ ಈಸ್ ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಇಸ್ ಈಕ್ವಲ್ ಟು ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಸೊ 4,20,000 ಡಿವೈಡೆಡ್ ಬೈ 5 lakh ಇಂಟು 100, 84% is your operating cost ratio. And the last ratio is called as a stock turnover ratio. ಸೊ ಸ್ಟಾಕ್ ಟರ್ನೋವರ್ ರೇಷಿಯೋಗೆ ಎರಡು ಇನ್ಫಾರ್ಮೇಷನ್ ಬೇಕು. ಒಂದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬೇಕು, ಇನ್ನೊಂದು ಎವರೇಜ್ ಸ್ಟಾಕ್ ಬೇಕು. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆಲ್ರೆಡಿ ಕಂಡಿಡ್ತೀವಿ ನಾವು. ಯಾವುದ್ರ ಮುಖಾಂತರ ಕಂಡಿಡ್ತೀವಿ ರೀ, ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಜ್ ಪ್ಲಸ್ ವೇಜಸ್ ಪ್ಲಸ್ ಕ್ಯಾರೇಜ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿ ಕಂಡಿಡ್ತೀವಿ. ಈಗ ಎವರೇಜ್ ಸ್ಟಾಕ್ ಬೇಕು ನಮಗೀಗ. ಇದ್ರೊಳಗೆ ಎವರೇಜ್ ಸ್ಟಾಕ್ ಬೇಕು ಅಂದ್ರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2 ಮಾಡಬೇಕು. ಸೊ ಅವಾಗ ಎವರೇಜ್ ಸಿಗ್ತೈತೆ ನಮ್ಗೆ. ಸೊ ಓಪನಿಂಗ್ ಸ್ಟಾಕ್ 76,250 ಇದೆ, ಕ್ಲೋಸಿಂಗ್ ಸ್ಟಾಕ್ 98,500 ಇದೆ. ಡಿವೈಡ್ ಬೈ 2 ಮಾಡಿದಾಗ ಆನ್ಸರ್ ಎಷ್ಟು ಬಂತು ರೀ, 87,375. ದಿಸ್ ಈಸ್ ಅವರ್ ಎವರೇಜ್ ಸ್ಟಾಕ್. ನಾವು ದ ಫಾರ್ಮುಲಾ ಈಸ್ ಸ್ಟಾಕ್ ಟರ್ನೋವರ್ ರೇಷಿಯೋ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ divided by average stock. What is your cost of goods sold? 3 lakh. Then what is your average stock? 87,375. Now the answer is 3.43 times. So this is the question asked in the previous year. Not really just simple ನೆನಪಿಟ್ಕೊಳ್ಳೋಣ ಅಂದರೆ ಬ್ರೀಫ್ ಆಗಿ
ಮೊದಲನೇದು ಗ್ರಾಸ್ ಪ್ರಾಫಿಟ್ ರೇಷಿಯೋ क्या रहा ग्रॉस प्रॉफिट रेशियो का ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮಾಡಬೇಕು ಸೇಲ್ಸ್ ನೇರವಾಗಿ ಇರುತ್ತೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇರೋಂಗಿಲ್ಲ ಅದನ್ನು ಕಂಡು ಹಿಡ್ಕೋಬೇಕು ಸೊ ಅದನ್ನು ಕಂಡು ಹಿಡ್ಕೋಬೇಕಂದ್ರೆ ಓಪನಿಂಗ್ ಸ್ಟಾಕು ಪರ್ಚೇಸಸ್ಸು ಕ್ಯಾರೇಜು ವೇಜಸ್ಸು ಕೂಡಿಸಿ ಕ್ಲೋಸಿಂಗ್ ಸ್ಟಾಕ್ ಮೈನಸ್ ಮಾಡಬೇಕು ಅವಾಗ ರೇಷಿಯೋ ಬರುತ್ತೆ ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ ನೆಟ್ ಸೇಲ್ಸ್ ಇಂಟು 100 ಆಮೇಲೆ ನೆಟ್ ಪ್ರಾಫಿಟ್ ರೇಷಿಯೋಕ್ಕೆ ನೆಟ್ ಪ್ರಾಫಿಟ್ ಡಿವೈಡ್ ಬೈ ನೆಟ್ ಸೇಲ್ಸ್ ಇಂಟು 100 ಇವೆರಡು ನೇರವಾಗಿ ಇರ್ತಾವೆ ಮೂರನೇದು ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋಕ್ಕೆ ಆಪರೇಟಿಂಗ್ ಪ್ರಾಫಿಟ್ ಡಿವೈಡ್ ಬೈ ನೆಟ್ ಸೇಲ್ಸ್ ಇಂಟು 100 ಆಪರೇಟಿಂಗ್ ಪ್ರಾಫಿಟ್ ಕಂಡು ಹಿಡ್ಕೋಬೇಕಂದ್ರೆ ಗ್ರಾಸ್ ಪ್ರಾಫಿಟ್ ಮೈನಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬಟ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂದ್ರೆ ಫೈನಾನ್ಸ್ ಎಕ್ಸ್ಪೆನ್ಸ್ ಪ್ಲಸ್ ಅಡ್ಮಿನಿಸ್ಟ್ರೇಟಿವ್ ಪ್ಲಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ನಂಬರ್ 4 ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಇಸ್ ಈಕ್ವಲ್ ಟು ಆಪರೇಟಿಂಗ್ ಕಾಸ್ಟ್ ಡಿವೈಡ್ ಬೈ ನೆಟ್ ಸೇಲ್ಸ್ ಇಂಟು 100 ಆಪರೇಟಿಂಗ್ ಕಾಸ್ಟ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ and the number 5 stock turnover ratio is equal to cost of goods sold divided by average stock, whereas average stock is equal to opening stock plus closing stock divided by 2. So this is the question. So thanks for watching my video.